ಗೆಳೆಯರೇ, ಇವತ್ತು ನಾವು ವಾಟ್ಸಪ್ನಲ್ಲಿ ಯಾವುದಾದ್ರೂ ವ್ಯಕ್ತಿಯ ಸ್ಟೇಟಸ್ಗಳನ್ನು ಯಾವ ರೀತಿ ಹೈಡ್ ಮಾಡೋದು ಅಂತ ಚರ್ಚೆ ಮಾಡೋಣ. ಆ ಒಂದು ವ್ಯಕ್ತಿಯ ಸ್ಟೇಟಸ್ಗಳು ನಮಗೆ ನೋಡೋದಕ್ಕೆ ಇಷ್ಟ ಇಲ್ಲ, ಮತ್ತು ಆ ನಂಬರ್ ಕೂಡ ನಾವು ಡಿಲೀಟ್ ಮಾಡಲ್ಲ. ನಮಗೆ ಸ್ಟೇಟಸ್ ಬರಬಾರ್ದು ಅಂದರೆ ನಾವು ಅವುಗಳನ್ನ ಹೈಡ್ ಮಾಡಿ ಇಟ್ಕೋಬಹುದು. ಹೈಡ್ ಮಾಡೋದ್ರಿಂದ ನಾವು ಅವರ ಒಂದು ನಂಬರ್ ಡಿಲೀಟ್ ಮಾಡದೆ ಅವರ ಸ್ಟೇಟಸ್ನ ನಾವು ಹೈಡ್ ಮಾಡಬಹುದು. ಯಾವ ರೀತಿ ಅಂತ ಏನೇನು ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸ್ಟೇಟಸ್ ಪ್ಲೇ ಆಗ್ತಾ ಇದೆಯಲ್ಲ, ಈ ವ್ಯಕ್ತಿಯ ನೀವು ಸ್ಟೇಟಸ್ ಅಥವಾ ಸ್ಟೇಟಸ್ನ ಹೈಡ್ ಮಾಡಬೇಕು ಅಂದರೆ ಈ ಸ್ಟೇಟಸ್ ಮುಂದ್ಗಡೆ ಹೆಸರು ಮುಂದ್ಗಡೆ 3 ಡಾಟ್ಸ್ ಇರುತ್ತೆ, 3 ಚುಕ್ಕಿಗಳು. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಹೈಡ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಆ ಹೈಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಸ್ನೇಹಿತರ ಅಥವಾ ನೀವು ಯಾವುದಾದ್ರೂ ಬೇಡವಾದಂಥ ವ್ಯಕ್ತಿಯ ಸ್ಟೇಟಸ್ನ ಹೈಡ್ ಮಾಡಬೇಕು ಅಂದರೆ ಈ ರೀತಿ ಹೈಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇದರ ಮುಂದ್ಗಡೆ ಹೈಡ್ ಅಂತ ಬರುತ್ತೆ. ಈ ಒಂದು ಹೈಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟೇಟಸ್ ಅನ್ನೋದು ಸಂಪೂರ್ಣವಾಗಿ ಹೈಡ್ ಆಗುತ್ತೆ. ಹೈಡ್ ಆದ ನಂತರದಲ್ಲಿ ಅದು ಅವರು ಏನೇ ಸ್ಟೇಟಸ್ ಹಾಕಿದ್ರು ಮೇಲ್ಗಡೆ ಇಲ್ಲಿ ಅಪ್ಡೇಟ್ಸ್ನಲ್ಲಿ ಬರೋದಿಲ್ಲ. ಕೆಳಗಡೆ ಹಿಡನ್ ಸ್ಟೇಟಸ್ ಅಂತ ಬೇರೆ ಇರುತ್ತೆ ಆಪ್ಷನ್, ಅಲ್ಲಿ ಹೋಗಿ ನೋಡಬೇಕಾಗುತ್ತೆ. ಇಲ್ಲಿದೆ ನೋಡಿ ಹಿಡನ್ ಸ್ಟೇಟಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಈ ಹಿಡನ್ ಸ್ಟೇಟಸ್ ಮುಂದ್ಗಡೆ ಒಂದು ಆರೋ ಮಾರ್ಕ್ ಇರುತ್ತೆ. ಇಲ್ಲಿ ಈ ಕಡೆಗೆ ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೀವು ಯಾರ್ಯಾರ ಸ್ಟೇಟಸ್ನ ಹೈಡ್ ಮಾಡಿರ್ತೀರ ಅವರ ಸ್ಟೇಟಸ್ ಇಲ್ಲಿ ಬಂದಿರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡಬಹುದು. ಅಥವಾ ಇದನ್ನು ಅನ್ಹೈಡ್ ಮಾಡಬೇಕು ಅಂದರೆ ಇದ್ರ ಮೇಲೇ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿದು ಇಲ್ಲಿ ನೋಡಿ ಹೈಡ್ ಅಂತ ತೋರಿಸ್ತಾ ಇದೆ. ಈ ಒಂದು ಸ್ಟೇಟಸ್ ಮೇಲೇ ನೀವು ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ಹಿಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಅನ್ಹೈಡ್ ಅನ್ನೋಂಥ ಆಪ್ಷನ್ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅದನ್ನು ಅನ್ಹೈಡ್ ಕೂಡ ಮಾಡ್ಕೋಬಹುದು. ಈ ರೀತಿ ನೀವು ವಾಟ್ಸಪ್ನಲ್ಲಿ ಸ್ಟೇಟಸ್ನ ಹೈಡ್ ಅಥವಾ ಅನ್ಹೈಡ್ ಮಾಡಬಹುದು.